10 ವೀಲ್ ಈಚರ್ ಟಿಪ್ಪರ್ ವಾಹನ ನೋಂದಣಿ ಸಂಖ್ಯೆ KA02 AL 7557 ರ ವಾಹನವು ಪ್ರಿಯಾಪಟ್ನ ಕಡೆಯಿಂದ ಚಿಲ್ಕುಂದ ಕ್ಯಾಂಪ್ಗೆ ವಾಪಸ್ ಬರುವ ಸಮಯದಲ್ಲಿ ನಮ್ಮ ಯಜಮಾನರು ಪ್ರಯಾಣಿಸಿದ್ದ ಇನೋವಾ ವಾಹನ ಹಾಗೂ ನಿಮ್ಮ ಕಂಪನಿಯ ವಾಹನ ಜಾವನಿಗುಪ್ಪೆ ಗೇಟ್ ಬಳಿ ಸಮೀಪ ಆಕಸ್ಮಿಕವಾಗಿ ವಾಹನಕ್ಕೆ ಡಿಕ್ಕಿಯಾಗಿರುತ್ತದೆ. ಸದರಿ ಅಪಘಾತದಿಂದ ನಮ್ಮ ಯಜಮಾನರಾದ ಮಲ್ಲಿಕಾರ್ಜುನ TP ರವರು ಮರಣ ಹೊಂದಿರುತ್ತಾರೆ. ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಣಸೂರು ಗ್ರಾಮಾಂತರ ಆರಕ್ಷಕ ಠಾಣೆಯಲ್ಲಿ CR ನಂಬರ್ 419/2025 ರೀತಿಯ ಪ್ರಕರಣ ದಾಖಲಾಗಿರುತ್ತದೆ. ಮುಂದೆ ವರೆದು ಸದರಿ ಅಪಘಾತ ಸಂಬಂಧಪಟ್ಟಂತೆ ಸ್ಥಳೀಯ ರೈತ ಮುಖಂಡರ ಹಾಗೂ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿ ಮಾನವೀಯತೆಯ ದೃಷ್ಟಿಯಿಂದ ನನಗೆ ಕಂಪನಿ ವತಿಯಿಂದ 15 ಲಕ್ಷ ರೂಪಾಯಿಗಳು ಮಾತ್ರಗಳನ್ನು ಕೊಡುವಂತೆ ನಿಮಗೆ ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ಈ ದಿನ ನಾನು ನಿಮ್ಮಿಂದ ಮಾನವೀಯತೆ ಮೂಲಕ 15 ಲಕ್ಷ ರೂಪಾಯಿಗಳು ಮಾತ್ರ ನಿಮ್ಮ ಕಂಪನಿಗೆ ಸೇರಿದ ಹುಣಸೂರು ಶಾಖೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಚೆಕ್ ನಂಬರ್ 000668 000669 000670 000671 ಮತ್ತು 000672 ರ ಮೂಲಕ ತಲಾ 3 ಲಕ್ಷ ರೂಪಾಯಿಗಳಂತೆ ದಿನಾಂಕ 9/10/2025 ಸಂಪೂರ್ಣವಾಗಿ ಸಾಕ್ಷಿದಾರ ಸಮಕ್ಷಮ ಪಡೆದುಕೊಂಡಿರುತ್ತೇನೆ. ನಿಮ್ಮಿಂದ ಯಾವುದೇ ಬಾಕಿ ಬರಬೇಕಾಗಿರುವುದಿಲ್ಲ. 3ನೇ ತಾರೀಕು ನಡೆದ ಘಟನೆಯಲ್ಲಿ ನಮ್ಮ ಪ್ರೀತು ಮಲ್ಲಿಕಾರ್ಜುನ್ ಅವರು ಅಪಘಾತಕ್ಕೆ ಈಡಾಗಿದ್ದರು. ಅದರ ಕಾರಣಾಂತರವಾಗಿ ಅವತ್ತು ನಾವೆಲ್ಲ ಸೇರಿ ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಇನ್ಶೂರೆನ್ಸ್ ಏನಿದೆ ಅದು ಕ್ಲೈಮ್ ಆಗಲಿ, ಮತ್ತು ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಕೈಲಾದ ಕಂಪ್ನಿ ಕಡೆಯಿಂದ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ನಾವೆಲ್ಲ ಇದು ಮಾಡಿದ್ದು. ಅದೇ ಇದರಲ್ಲಿ ಇವತ್ತು ಬಂದು 15 ಲಕ್ಷ ರೂಪಾಯಿ ಪರಿಹಾರನ ಚೆಕ್ ಮುಖಾಂತರ ಇವತ್ತು ಬಂದು ಆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬಂದು ಅದಕ್ಕೆ ಪರಿಹಾರನ ಕೊಡ್ತೀವಿ. ರೈತ ಕಲ್ಯಾಣದ ಇಡೀ ತಂಡ ಬಂದು ಇವತ್ತು ಅವತ್ತು ಏನು ಒಪ್ಕೊಂಡಿದ್ರು ನಮ್ಮ ಮುಖಾಂತರ ಪರಿಹಾರನ ಕೊಡಿಸ್ತೀವಿ ಅಂತ ನಾವು ಅದೇ ಮುಖಾಂತರ ಬಂದು ಇವತ್ತು ಇಡೀ ರೈತ ಕಲ್ಯಾಣ ತಂಡ HD ಕೋಟೆ ಸಾಗರ 2 ತಾಲೂಕಿನ ಪದಾಧಿಕಾರಿಗಳು ಬಂದು ಪರಿಹಾರನ ಘೋಷಣೆ. 3ನೇ ತಾರೀಕು ದುರ್ಘಟನೆ ನಡೆದಿತ್ತು. ಆಕ್ಸಿಡೆಂಟ್ ಆಗಿರೋದ್ರಿಂದ ನಮ್ಮ ರಾಜ್ಯ ರೈತ ಕಲ್ಯಾಣ ಸಂಘದ ಚಂದನಗೌಡರ ನೇತೃತ್ವದಲ್ಲಿ ಹುಣಸೂರಲ್ಲಿ ಈ ನಮ್ಮ ಎಲ್ಲ ಸರಗೂರು ಮತ್ತು ಕೋಟೆ ತಾಲೂಕಿನ ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರಿ ಮೃತರ ಕುಟುಂಬಕ್ಕೆ ಪರಿಹಾರ ಅವರು ಸ್ವಾಮಿ ನಮ್ಮ ಆ ಕಂಪನಿ ಕಡೆಯಿಂದ ಒಂದು 15 ಲಕ್ಷ ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಮ್ಮ ಧೈರ್ಯ ತುಂಬಿ ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ಮಾತಾಡಿರೋದನ್ನ ಅದನ್ನ ಉಳಿಸ್ಕೊಂಡು ಅವರು ಬಂದು ಅದನ್ನು ಉಳಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಬೆನ್ನೆಲುವಾಗಿ ನಿಂತ ನಮ್ಮ ರಾಜ್ಯ ರೈತ ಕಲ್ಯಾಣ ಸಂಘ ರಾಜ್ಯದ ಅಧ್ಯಕ್ಷರು ಚಂದನಗೌಡರಿಗೆ ಧನ್ಯವಾದಗಳು.